ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾರ್ಟ್ 6ಅಲ್ಲಿ ನಾನು ಈ ಸ್ಟೋನ್ ಚೈನ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನೀವು ಅದನ್ನು ಎಲ್ಲಿ ಸ್ಟಿಚ್ ಮಾಡಬೇಕಂತಿದ್ದೀರೋ ಅಲ್ಲಿ ಈ ಫ್ಯಾಬ್ರಿಕ್ ಗ್ಲೂಯಿಂದ ಅದನ್ನು ಅಂಟಿಸ್ಕೊಂಬಿಡಿ. ಈ ರೀತಿ ಫಸ್ಟ್ ಟೈಮೇ ಚೈನ್ ಸ್ಟಿಚ್ನ ಮಾಡ್ತಾಯಿದ್ರೆ ಈ ರೀತಿ ಅಂಟಿಸ್ಕೊಂಡ್ಬಿಟ್ಟು ಅದು ಸ್ವಲ್ಪ ಒಣಗಿದ ಮೇಲೆ ಆಮೇಲೆ ಇದ್ರ ಮೇಲೆ ವರ್ಕ್ ಮಾಡಿದರೆ ನಿಮಗೆ ಕಷ್ಟ ಆಗೋಲ್ಲ, ಈಸಿಯಾಗಿ ಬರುತ್ತೆ. ಇದನ್ನು ಅಂಟಿಸ್ಕೋದೇನೂ ಹಾಕ್ಬೋದು, ಆದರೆ ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗೋದ್ರಿಂದ ಕೆಲವ್ರಿಗೆ ಲೈನಾಗಿ ಅಂದರೆ ಸ್ಟ್ರೇಟಾಗಿ ಹಾಕೋಕ್ಕಾಗಲ್ಲ ಅಂಥೇಳಿ ನಾನು ಈ ಥರ ಗ್ಲೂ ಅನ್ನು ಹಾಕಿ ಅಂಟಿಸ್ಬಿಟ್ಟು ಆಮೇಲೆ ಸ್ಟಿಚ್ ಹಾಕೋದನ್ನ ತೋರಿಸ್ಕೊಡ್ತೀನಿ. 5 ನಿಮಿಷ ಇದನ್ನು ಡ್ರೈ ಆಗೋಕ್ಕೆ ಬಿಡಿ, ಆಗ ಅದು ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ. ಈಗ ಈ ಚೈನು ಡ್ರೈ ಆಗಿದೆ. ನಾನು 2 ಟೈಪು ಸ್ಟೋನ್ ಚೈನ್ನ ಸ್ಟಿಚ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲೇದು ಫಸ್ಟ್ ಒನ್ನು, ಈ ಚೈನ್ ಇದೆಲ್ಲ ಒಂದು ಸ್ಟೋನ್ ಬಿಟ್ಟು ಅದ್ರ ಪಕ್ಕನೇ ದಾರ ತಗೊಂಡು ಆ ಸ್ಟೋನ್ ಲೆಫ್ಟ್ ಸೈಡಲ್ಲಿ ಚುಚ್ಕೊಂಡು ಅದನ್ನು ಲಾಕ್ ಮಾಡ್ಕೋಬೇಕು. ಆವಾಗ ಅದು ಒಂದು ಸ್ಟೋನ್ ಲಾಕ್ ಆಗುತ್ತೆ. ಮತ್ತು ದಾರನ ಒಂದು 2 ಸ್ಟೋನ್ ಬಿಟ್ಟು 2 ಸ್ಟೋನ್ ಗ್ಯಾಪ್ ಬಿಟ್ಟು ಲಾಕ್ ಮಾಡಿ ರೈಟಲ್ಲಿ ತಗೊಂಡು ಲಾಕ್ ಮಾಡಬೇಕು. ಮತ್ತೆ ಒಂದು 2 ಸ್ಟೋನು ಚುಚ್ಚಿಬಿಟ್ಟು ಲಾಕ್ ಮಾಡಿ ಅದನ್ನು ಮತ್ತೆ ಲೆಫ್ಟ್ ತಗೊಂಡು ಲಾಕ್ ಮಾಡಬೇಕು. ಇದೇ ರೀತಿ 2 ಸ್ಟೋನ್ ಬಿಟ್ಟು ಲಾಕ್ ಮಾಡಿ ಲೆಫ್ಟ್ ತಗೊಂಡು ಲಾಕ್ ಮಾಡಿ ಮತ್ತೆ ಲೆಫ್ಟು ರೈಟು ಈ ಥರ ಲಾಕ್ ಮಾಡಿಕೊಂಡು ಹೋಗಬೇಕು. ನಿಮಗೆ ಬೇಕು ಅಂದರೆ ಒಂದೊಂದು ಸ್ಟೋನ್ ಬಿಟ್ಟು ಈ ಥರ ಲಾಕ್ ಮಾಡ್ಬೋದು. ಒಂದೊಂದು ಅಂದರೆ ತುಂಬ ಹತ್ತಿರ ಆಗುತ್ತೆ, ಅದಕ್ಕೆ ನಾನು 2 ಮಾಡಿದ್ದೀನಿ. ನೀವು ಬೇಕಾದ್ರೆ 3 ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡಬೇಡಿ. ಈ ಫಸ್ಟ್ ಒನ್ ಸ್ಟಿಚ್ಚು ಲೆಫ್ಟು ರೈಟು ಈ ಥರ ಹಾಕ್ಕೊಂಡು ಚೈನ್ನ ಫಿಕ್ಸ್ ಮಾಡ್ಕೋಬೇಕು. ನಾನು ಇದೇ ರೀತಿ ಈ ಫುಲ್ ಚೈನ್ನ ಹಾಕೋತಾ ಇದ್ದೀನಿ. ಕೊನೆಗೆ ಒಂದು ಸ್ಟೋನ್ಗಿಂತ ಮುಂಚೆನೇ ಲಾಕ್ ಮಾಡಿಬಿಡಬೇಕು. ಇದು ಫಸ್ಟ್ ಟೈಪು ಯಾವ ರೀತಿ ಲಾಕ್ ಮಾಡೋದು ಅಂತ ಹೇಳಿದೆ. ಈಗ ಇದು ಸೆಕೆಂಡ್ ಟೈಪ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಅದೇ ಥರ ಒಂದು ಸ್ಟೋನ್ನ ಪಕ್ಕದಲ್ಲಿ ಲಾಕ್ ಮಾಡಿ ಲೆಫ್ಟಿಗೆ ತಗೊಂಡು ಬಂದು ಲೆಫ್ಟ್ ಸೈಡಲ್ಲಿ ಲಾಕ್ ಮಾಡಬೇಕು. ಮತ್ತೆ 2 ಸ್ಟೋನ್ ಬಿಟ್ಟು ಲಾಕ್ ಮಾಡಿ ಅದರ ರೈಟ್ ಸೈಡಲ್ಲಿ ತಂದು ಲಾಕ್ ಮಾಡಿ ಈ ಥರ ದಾರನ ಎಳಿಬೇಕು. ನಿಮ್ಮ ಲೆಫ್ಟಿಗೆ ಎಳ್ಕೋಬೇಕು. ಲೆಫ್ಟಿಗೆ ಎಳೆದಾಗ ಅದು ಅಲ್ಲಿ ಲಾಕ್ ಆಗುತ್ತೆ. ಮತ್ತೆ 2 ಸ್ಟೋನ್ ಬಿಟ್ಟು ಲಾಕ್ ಮಾಡಬೇಕು. ಮತ್ತು ರೈಟಿಗೆ ಲಾಕ್ ಮಾಡಿ ಲೆಫ್ಟಿಗೆ ಅದನ್ನು ಎಳೆದ್ಬಿಟ್ಟು ಮತ್ತೆ 2 ಸ್ಟೋನ್ ಬಿಟ್ಟು ಲಾಕ್ ಮಾಡಬೇಕು. ಇದೇ ರೀತಿ ರೈಟಲ್ಲಿ ಲಾಕ್ ಮಾಡಿ ಲೆಫ್ಟಿಗೆ ತಗೊಂಬಂದು 2 ಸ್ಟೋನ್ ಬಿಟ್ಟು ಮತ್ತೆ ಲಾಕ್ ಮಾಡಿ ಅದನ್ನು ರೈಟಿಗೆ ಬೀಡ್ಸ್ ಪಕ್ಕ ಲಾಕ್ ಮಾಡಿ ಮತ್ತೆ ಲೆಫ್ಟ್ ತರಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ರೈಟಿಂದ ಲೆಫ್ಟ್ ಹಾಕಬೇಕಾದ್ರೆ ಸ್ವಲ್ಪ ದಾರನ ಜಕ್ಕೊಂಡ್ರೆ ಅದು ಲೆಫ್ಟಲ್ಲಿ ಲಾಕ್ ಆಗಿಬಿಡುತ್ತೆ. ಆವಾಗ ನೀವು ಮತ್ತೆ 2 ಸ್ಟೋನ್ ಬಿಟ್ಟು ಲಾಕ್ ಮಾಡ್ಬೋದು. ಇದರಲ್ಲಿ ಬಿಗ್ನರ್ಸ್ ಆಗಿದ್ದರೆ ಫಸ್ಟ್ ಟೈಪ್ನೇ ಈಸಿ ಆಗ್ಬೋದು. ನೀವು ಅದನ್ನೇ ಟ್ರೈ ಮಾಡಿ. ಫಸ್ಟ್ ಟೈಪ್ ಕರೆಕ್ಟಾಗಿ ಬಂದಮೇಲೆ ಸೆಕೆಂಡ್ನ ನಿಧಾನಕ್ಕೆ ಟ್ರೈ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೀವು ಇದೇ ರೀತಿ ಫುಲ್
ಚೈನ್ನ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಎಂಡಲ್ಲಿ ಮಾತ್ರ ಒಂದು ಸ್ಟೋನ್ ಬಿಟ್ಟು ಚೈನ್ನ ಲಾಕ್ ಮಾಡಿಬಿಟ್ರೆ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಕೊನೆಗೆ ಒಂದು ಲಾಕ್ ಮಾಡಿ ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಇದು ಈ ಥರ ಅನಿಸುತ್ತೆ. ಫಸ್ಟ್ ಟೈಪು, ಸೆಕೆಂಡ್ ಟೈಪು. ಇದು ನಿಮ್ಗೆ ನಾನು ಚೈನ್ ಹಾಕಿದ್ದು ಗೊತ್ತಾಗದೇ ಇದ್ದರೆ ನಾನಿಲ್ಲಿ ಪೆನ್ಸಿಲಿಂದ ಮಾರ್ಕ್ ಮಾಡಿ ತೋರಿಸ್ತೀನಿ. ನೀವು ಆ ಥರನೇ ಹಾಕ್ಕೊಂಡು ಹೋಗಿ. ಇದು 1ನೇ ಟೈಪು, ಇದು 2ನೇ ಟೈಪು ಈ ಥರ. ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಇದೇ ಥರನೇ ನಾನು ಹಾಕಿದ್ದು. ಫಸ್ಟ್ ಟೈಪು ಇದು, ಸೆಕೆಂಡ್ ಟೈಪು ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.